ನಾವು ಅಲ್ರಿ ನೀವು ಅಲ್ರಿ ಅನ್ನುವಂಥದ್ದು. ಆದರೆ ಇದರಲ್ಲೇ ಈ ಹೊಸ ಒಂದು ಮಸೂದೆಯಲ್ಲಿ DNA ಪರೀಕ್ಷೆ ಮಾಡಿಸುವಂಥದ್ದು. ಯಾವ ವ್ಯಕ್ತಿ ಗಂಡಸು ಆ ಹೆಣ್ಣುಮಗುವಿನ ಜೊತೆ ಹೆಣ್ಣುಮಗಳ ಜೊತೆಗೆ ತನ್ನ ಸಂಬಂಧವನ್ನು ಮಾಡಿರ್ತಾನವ ಅದು ಅವ್ರಿಗೆ ಸಮಸ್ಯೆ ಇರ್ತದೆ, ಹೆಣ್ಣುಮಗಳಿಗೆ ಗೊತ್ತೇ ಇರ್ತದೆ, ಇಲ್ಲ ಅಂತಲ್ಲ. ಅದು ಯಾಕಂದ್ರೆ ಒಪ್ಪಿತ ಒಂದು ಕ್ರಿಯೆ ಆಗಿರ್ತದೆ. ಹೀಗಾಗಿ ಅವ್ರು ಯಾರು ಅವ್ರ ತಂದೆ ಯಾರು ಅನ್ನೋದು ಆ ತಾಯಿಗೆ ಮ್ಯಾಕ್ಸಿಮಮ್ ಗೊತ್ತಿರ್ತದೆ. ಅದು ಮರಳಿ ಪಡೆಯೋದಕ್ಕಾಗಿ ಇವತ್ತು ಇದರಲ್ಲಿ ಹೊಸ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನ ತಂದೆನ ಅಲ್ಲ ಅಂದ್ರೆ DNA ತೊಗೊಳ್ಳೋಣ ಅಂತ ಒಂದು ಕಾನೂನು ಮಾಡ್ತಾಯಿದ್ದಾರೆ. ನಿಜವಾಗಿಯೂ ಇದು ಬಹಳ ಮಹತ್ವದ ವಿಷಯ. ಯಾಕಂದರೆ ಪಾಪ ಆ ಮಕ್ಕಳನ್ನು ಅನುಭವಿಸೋದನ್ನು, ಅನಾಥ ಪ್ರಜ್ಞೆಯನ್ನು ತಂದಿಲ್ಲದ ಇವ್ರಿಗೆ ಅಂಥವ್ರ ಮಗನ ಕೇಳಿದಾಗ ಆ ಅನುಭವಿಸೋ ನೋವು, ಆ ಮಗು ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ನೋವು ಮಾತ್ರ ಹೇಳ್ತಿರೋದು ನಾವು. ಹೀಗಾಗಿ ಕೆಲವಷ್ಟು ಜನ ತಮ್ಮ ತಂದೆ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ತಾಯಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅಡ್ಡ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಏನೋ ಬದಲಾಯಿಸ್ತಿರ್ತಾರೆ. ಇದು ನಮ್ಮ ಅಂಬೇಡ್ಕರ್ ಜೀವನದಲ್ಲೂ ಆದಂಥದ್ದು. ಇದು ಅವ್ರ ಪಾಪ ತಮ್ಮ ಹೆಸರು ಹೇಳೋದು, ಸತ್ಪಾಲ್ ಅವ್ರ ತಂದೆ ಅಡ್ಡ ಹೆಸರು ಅದು ಹೇಳೋದು ಸಹಿತ ಪಾಪ ಅಸಹ್ಯ ಅನಿಸುತ್ತೆ, ಮನಸ್ಸು ಕೆಟ್ಟದಾಗಿ ನೋಡ್ತಾರೆ ಅಂತೇಳಿ. ನಂತರ ಅಂಬಾವಾಡೇಕರ್ ಅಂತೇಳಿ ಹೇಳ್ತಾಯಿದ್ರು, ಅದನ್ನು ಸಂಶಯ ನೋಡ್ತಾಯಿದ್ರು. ಇವತ್ತು ಸಮಾಜ ಹಂಗೆ ನೋಡ್ತಿದ್ರು. ಒಬ್ಬ ವ್ಯಕ್ತಿ ಬಂದು ನೀವು ಮಾತಾಡಿದ ತಕ್ಷಣ ನೀವು ಯಾವ ಜಾತಿ ಅವರು ಏನು ನಿಮ್ಮ ಹಿನ್ನೆಲೆ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಪ್ಪ ನಿಮಗೆ ಕೆಲಸವನ್ನು ನೋಡೋದಲ್ಲ, ಕೆಲಸ ಅಷ್ಟು ತೊಗೊಳ್ಳೋದು ಕಳಿಸಿಬಿಡೋದು ಅಷ್ಟೇ, ಆವತ್ತು ಬೇರೆ. ಆದರೆ ಆ ಮನುಷ್ಯ ಎಷ್ಟು ಪ್ರಾಮಾಣಿಕ ಅದನ, ಎಷ್ಟು ಯೋಗ್ಯ ಅದನ ಅದಲ್ಲ, ನೀವು ಯಾವ ಜಾತಿ ಅವರು ಅನ್ನೋದು. ಅದರಲ್ಲೂ ಮತ್ತಿಂಥ ಮಕ್ಕಳಂತ ಇದ್ರೆ ಪಾಪ ಆ ದೇವದಾಸಿ ಮಕ್ಕಳಿದ್ರಂತೆ ತಾಯಿ ಹೆಸರು ಹೇಳಿದ್ರೆ ನೀವು ತಾಯಿ ತಂದಿಲ್ಲ ಅನ್ನುವಂಥದ್ದು. ಇವೆಲ್ಲ ಎಷ್ಟು ಅಪಮಾನಕರ ಅಂದ್ರೆ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗ್ತದೆ. ದೇವದಾಸಿ ಮಗ ಅಥವಾ ಮಗ ಅಂದಾಗ ಆ ಧ್ವನಿಯಲ್ಲಿ ಅಪಮಾನ ಯಾವ ರೀತಿ ಇರ್ತದೆ ಅಂದ್ರೆ ಒಂದು ರೀತಿ SC/ST ಆಗೋದು ಯೋಗ್ಯನೋ ಕಡೆಗೆ ಅಟ್ಲೀಸ್ಟ್ ಅವ್ರ ಗುಂಪಲ್ಲಿ ಇರ್ತದೆ. ಹೌದಪ್ಪ ನಮ್ಮವ್ರು ನಮ್ಮ ಸಮುದಾಯ ದಲಿತರು ಅಂತೇಳಿ. ಇನ್ನು ದಲಿತರು ಬಿಟ್ಟು ಕೆಲವೊಂದು ಜನ ಪಾಪ ಏನೋ ನಮ್ಮ ಹೊಟ್ಟೆ ಪಾಡಿಗೆ ಮತ್ತದಕ್ಕೂ ವೇಶ್ಯರಾಗಿ ಹೋಗಿಬಿಟ್ಟಿರ್ತಾರೆ. ಅವ್ರ ಮಕ್ಕಳ ಪರಿಸ್ಥಿತಿ ಅಂತ ಎಲ್ಲೂ ಹೇಳ್ತಿರೋದು. ಯಾವ ಕಾನೂನು ಸಾಯಿಲ್ಲ, ಏನೂ ಇಲ್ಲ. ಇಲ್ಲಿವರೆಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಯಾರು ಮಾಡ್ತಾರೆ ಇಲ್ಲಿವರೆಗೆ? ಅದು ಆಗಿಲ್ಲ. ಮತ್ತು ಅವರು ಭಾಳಷ್ಟು ಅಲ್ಪಸಂಖ್ಯಾತರು ಇರ್ತಾರೆ, ಅವ್ರ ಪರವಾಗಿ ನಿಲ್ಲುವಂಥವ್ರು ಇರೋದಿಲ್ಲ, ಅದು ನಿನ್ನ ಕೇಳೋದಿಲ್ಲ.